ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ. ಸೊ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇನ್ನೇನು ಹೇರ್ ಸ್ಟೈಲ್ ಮಾಡ್ಕೊಬೇಕಿತ್ತು ಅಷ್ಟರಲ್ಲಿ ಟೀ ರೆಡಿ ಆಗಿತ್ತು. ಸೊ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಹಾಲಲ್ಲೆಲ್ಲ ಕುತ್ಕೊಂಡು ಒಬ್ಬೊಬ್ಬರಾಗೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ಸ್ಲೋವಾಗಿ ಟೀ ಕಾಫಿ ಕುಡಿತಾ ಇದ್ದಾರೆ. ರೆಡಿ ಆಗೋದು ಅಂತ ಬಂದಿದ ತಕ್ಷಣ ನಮ್ಮ ಮನೇಲಿ ಫಸ್ಟ್ ರೆಡಿ ಆಗೋದು ನಾನೇ. ಪಟಪಟ ಅಂತ ಬೇಗ 10 ಮಿನಿಟ್ಸ್ ಒಳಗೆಲ್ಲ ನಾನು ರೆಡಿ ಆಗ್ತೀನಿ. ಇಲ್ಲಿ ನೋಡಿ ಟೇಬಲ್ ಮೇಲೆಲ್ಲ ಪೂಜೆ ಸಾಮಾನು ಇಟ್ಕೊಂಡಿದ್ದೀವಿ. ಪೂಜಾರಿ ಅವರು ಕೂಡ ಬಂದು ದೇವ್ರ ಫೋಟೋ ಎಲ್ಲ ಇಟ್ಟು ಅಲಂಕಾರ ಮಾಡೋಕ್ಕೆ ಶುರು ಮಾಡಿದ್ರು. ಟಿಫನಲ್ಲಿ ಚಿತ್ರಾನ್ನ, ಇಡ್ಲಿ, ವಡೆ, ತೆಂಗಿನಕಾಯಿ ಚಟ್ನಿ ಇತ್ತು. ಟಿಫನ್ ಎಲ್ಲ ಮಾಡಾದಮೇಲೆ ಫುಲ್ ನಾನು ರೆಡಿಯಾಗಾಯಿತು. ನೋಡಿ ಹೇರ್ ಸ್ಟೈಲು, ಮೇಕಪ್ಪು, ಜ್ಯುವೆಲ್ರಿ, ಹಾಫ್ ಸಾರಿ ಎಲ್ಲ ಹಾಕ್ಕೊಂಡು ಪೂಜೆಗೆ ಫುಲ್ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಪೂಜೆಗೆ ಅಲಂಕಾರ ಎಲ್ಲ ಮಾಡಿ ಪೂಜಾರಿಯವರು ಹೋದರು. ಬೇಗ ರೆಡಿಯಾಗಿ ಸುಮ್ಮನೆ ಕೂತಿದ್ದೆ. ನಮ್ಮ ಮಮ್ಮಿ ಸಲಾಡ್ಗೆ ಸ್ವಲ್ಪ ಜೋಳ, ದಾಳಿಂಬ್ರೆ ಆ್ಯಂಡ್ ಕಾಯಿ ತುರಿ ಎಲ್ಲ ಬೇಕು, ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡು ಅಂದರು. ಸೊ ನಾನು ಮತ್ತು ನನ್ನ ಮಾವನ ಮಗಳು ಆದ್ಯ ಜೋಳ, ದಾಳಿಂಬ್ರೆ, ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಅಟ್ ಲಾಸ್ಟ್ ಎಲ್ಲರೂ ಕೂಡ ರೆಡಿಯಾಗಾಯಿತು. ನೋಡಿ ಎಲ್ಲರೂ ನಾವು ಪೂಜೆಗೆ ಹೆಂಗೆ ರೆಡಿಯಾಗಿದ್ವಿ. ರೆಡಿ ಆದಮೇಲೆ ಪೂಜಾರಿ ಅವರು ಇನ್ನೂ ಬಂದಿರಲಿಲ್ಲ. ಸೊ ಎಲ್ಲರೂ ಫೋಟೋ ವೀಡಿಯೋ ತೆಗಿಯೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ದೆನ್ ಪೂಜೆ ಸ್ಟಾರ್ಟ್ ಆಯಿತು. ಸತ್ಯನಾರಾಯಣ ಕತೆ ಶುರುವಾಯಿತು. ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ಎಷ್ಟು ಚೆನ್ನಾಗಿತ್ತು ಅಂದರೆ ಇದ್ರ ಮುಂದೆ ಯಾವ ಸ್ವೀಟು ಯಾವ ಕೇಕು ಇಲ್ಲ, ಅಷ್ಟು ಫುಲ್ಲು ರುಚಿಯಾಗಿತ್ತು. ಆ್ಯಂಡ್ ಎಲ್ರಿಗೂ ಕೂಡ ಪ್ರಸಾದ ತುಂಬ ಇಷ್ಟ ಆಯಿತು. ಎಲ್ಲರೂ ಒಂದು 2-3 ಟೈಮ್ಸ್ ಆದರೂ ತಿಂದರು. ನಾನು ಕೂಡ ಚೆನ್ನಾಗಿ ತಿಂದೆ. ನಮ್ಮನೆ ಪೂಜೆಗೆ ಅಕ್ಷತಾ ಪಾಂಡವಪುರ ಅವರು, ಅವರಮ್ಮ, ಅವ್ರ ಮಗಳು ಕೂಡ ಬಂದಿದ್ದರು. ಪೂಜೆ ಎಲ್ಲ ಮುಗೀತು. ಎಲ್ಲರೂ ಕೂಡ ಅರಿಶಿನ ಕುಂಕುಮ ತಗೊಂಡು ಹೋದರು. ಎಲ್ಲರೂ ಹೋದಾದಮೇಲೆ ನಾವೆಲ್ಲ ಊಟ ಮಾಡಿದ್ವಿ. ಇಡೀ ದಿನ ಇವತ್ತು ಚೆನ್ನಾಗಿತ್ತು. ಫುಲ್ ಆಫ್ ಪಾಸಿಟಿವ್ ವೈಬ್ಸ್. ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ನಮ್ಮ ಮಮ್ಮಿ ಫ್ರೆಂಡು ಗಾಯತ್ರಿ ಮ್ಯಾಮ್ದು ಇವತ್ತು ಬರ್ಡೇ ಇತ್ತು. ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಆದಮೇಲೆ ಅವ್ರ ಬರ್ಡೇನೂ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರಿಗಿಂತ ಲಾಸ್ಟು ನಮ್ಮ ಮನೇಲಿ ಊಟ ನಾನೇ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಸಂಜೆ ಅಷ್ಟರಲ್ಲಿ ನಮ್ಮ ಮಾವ, ಅತ್ತೆ, ಮಕ್ಕಳು ಎಲ್ಲರೂ ಕೂಡ ಅವ್ರ ಮನೆಗೆ ಹೊರಟರು. ನನಗೂ ಫುಲ್ಲು ಸುಸ್ತಾಗಿತ್ತು. ಆ್ಯಂಡ್ ಲಾಸ್ಟಲ್ಲಿ ನಾನು ಕೂಡ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಒಳ್ಳೆ ನಿದ್ದೆ ಮಾಡಿದೆ. ಬಾಯ್.